ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇದು ಒಂದು ರ್ಯಾಂಡಮ್ ಡೇ ವ್ಲಾಗ್ ಆಗಿರುತ್ತೆ. ಅವತ್ತಿನ ದಿನ ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಹಾಗಾಗಿ ಎಲ್ಲರೂ ಸಹ ಹೊರಟಿದ್ದೀವಿ. ಮೊದಲಿಗೆ ಅವ್ರ ಅಪ್ಪ ಮಗ ಇಬ್ಬರೇ ಹೋಗ್ಬಿಟ್ಟು ಬರ್ತಾರೆ ಅಂತ ಅಂದ್ಕೊಂಡಿದ್ದು. ಆಮೇಲೆ ಎಲ್ಲರೂ ಕೂಡ ಹೋಗೋಣ ಅಂತೇಳಿ ಪ್ಲ್ಯಾನ್ ಚೇಂಜ್ ಆಯಿತು. ಸರಿ ಅಂತೇಳಿ ಪಟಾಪಟ್ ಅಂತ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿನೂ ಸಹ ಮಾಡಿಕೊಂಡು ಹೊರಟ್ವಿ. ಕಾರಲ್ಲಿ ಬಂದು ಕೂತ್ಕೊತಿದ್ದಂಗೆ ನನ್ನ ಮಗಳದ್ದು ತರಲೆ ಶುರುವಾಗ್ಬಿಡುತ್ತೆ. ಅವಳಿಗೇನಿಲ್ಲ, ಮನೆ ಕಾರ್ ಎಲ್ಲ ಒಂದೇ ಆಗಿಬಿಡುತ್ತೆ. ಮನೇಲಿ ಹೇಗೆ ಆಟ ಆಡ್ತಿರ್ತಾಳಲ್ವ ಅದೇ ಥರ ಕಾರಲ್ಲೂ ಶುರು ಮಾಡ್ಕೊಂಡು ಬಿಡ್ತಾಳೆ. ಒಂದು ಕಡೆ ಕೂತ್ಕೊಳ್ಳಲ್ಲ, ಮಲಗಲ್ಲ, ಸುಮ್ಮನೆ ಓಡಾಡ್ತಿರ್ತಾಳೆ. ನನಗೆ ಭಯ ಆಗ್ತಿರುತ್ತೆ ಎಲ್ಲಿ ಬ್ರೇಕ್ ಹಾಕ್ದಾಗ ಬಿದ್ದುಬಿಡ್ತಾಳೋ ಅಂತ. ಮುಟ್ಟೋ ಹಾಗೂ ಇಲ್ಲ, ಅವಳನ್ನ ಡಿಸ್ಟರ್ಬೇ ಮಾಡೋ ಹಂಗಿಲ್ಲ. ಮುಟ್ಟಿದ್ರೆ ಸಾಕು ಅಳೋದಕ್ಕೆ ಶುರು ಮಾಡ್ಕೊಳ್ಬಿಡೋದು. ಹಿಂಗಿರುತ್ತೆ ಅವಳದು ತರಲೆ. ನಾನು ಗಮನಿಸಿರೋ ಹಾಗೆ ಸುಮಾರು ಮಕ್ಳು ಹೆಂಗೆ ಅಂತಂದರೆ ಕಾರಲ್ಲಿ ಬಂದು ಕೂತ್ಕೊಳ್ತಿದ್ದಂಗೆ ಚೆನ್ನಾಗಿ ಒಂಥರ ಡೀಪ್ ಸ್ಲೀಪ್ ಮಾಡ್ತಾರಪ್ಪ, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನನ್ನ ಮಗಳು ಅದೇನೋ ಗೊತ್ತಿಲ್ಲ, ಸಣ್ಣ ಮಗು ಇರೋವಾಗ, ಒಂದು 5-6 ತಿಂಗಳು ಮಗು ಇರೋವಾಗ ನಾನು ಅವಳ ಹತ್ರ ನಿದ್ದೆ ಮಾಡಿದ್ದು ನೋಡಿದ್ದು. ಅದಾದಮೇಲಂತೂ ಅವಳು ಕಾರಲ್ಲಿ ಎಲ್ಲೇ ಕರ್ಕೊಂಡೋಗ್ಲಿ ನಿದ್ದೆ ಮಾಡಲ್ಲ. ಇನ್ನೇನು ನಾವು ಹೋಗೋ ಪ್ಲೇಸ್ ಹತ್ರ ಬರ್ತಿದ್ದೆ ಅನ್ನೋವಾಗ ನಿದ್ದೆ ಮಾಡಿಬಿಡೋದು. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಎಚ್ಚರಿಕೆ ಮಾಡ್ಕೊಳೋದು, ಈ ಥರ ಅವಳದು. ಕೆಲವೊಂದು ಸಲ ಅನಿಸುತ್ತೆ ಎಲ್ಲೂ ಹೋಗೋದೇ ಬೇಡಪ್ಪ, ಸುಮ್ಮನೆ ಆರಾಮಾಗಿ ಮನೆಗಿದ್ಬಿಡೋಣ. ಯಾರು ಸುಮ್ಮನೆ ಹೋಗ್ಬಿಟ್ಟು ಅವ್ರು ಮಾಡೋ ತರಲೆ ಎಲ್ಲ ನೋಡ್ಕೊಂಡು ಇರಿಟೇಟ್ ಆಗೋದಕ್ಕಿಂತ ಆರಾಮಾಗಿ ಮನೆಗಿರೋದು ಮೇಲಲ್ಲ ಅಂತ ಅನಿಸ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ, ಕೆಲಸ ಅಂತ ಬಂದಾಗ ಹೋಗಲೇಬೇಕಾಗುತ್ತೆ. ಆಮೇಲೆ ಎಷ್ಟು ದಿನ ಅಂತ ಮನೆಯಲ್ಲೇ ಇರೋದಕ್ಕಾಗುತ್ತಲ್ಲ, ಬೋರ್ ಆಗ್ತಿರುತ್ತೆ. ಮಕ್ಳಿಗೂ ಬೋರ್ ಆಗುತ್ತಲ್ಲ ಅಂತ ಕರ್ಕೊಂಡೋದ್ರೆ ಅವ್ರು ಮಾಡೋ ಥರನೇನೆಲ್ಲ ನಾವೇ ಫೇಸ್ ಮಾಡಬೇಕು. ಏನು ಮಾಡೋದಕ್ಕಾಗುತ್ತೆ, ಮಕ್ಕಳಲ್ವ, ಸೊ ಹ್ಯಾಂಡಲ್ ಮಾಡಬೇಕಷ್ಟೇ. ಇನ್ನು ಸ್ಕೂಲಲ್ಲಿ ಬಂದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಜೊತೆಗೆ ಓರಿಯೆಂಟೇಷನ್ ಡೇ ಕೂಡ ಇತ್ತು. ಅದೊಂದು ಪ್ರೋಗ್ರಾಮ್ ಇತ್ತು. ಎರಡೂ ಅಟೆಂಡ್ ಮಾಡೋಣ ಅಂತಲೇ ಹೋಗಿದ್ದು. ನೋಡಿದ್ರೆ ನಾವು ಹೋಗೋಷ್ಟರಲ್ಲೇ ಟೈಮ್ ಆಗೋಗಿತ್ತು. ಆ ಪ್ರೋಗ್ರಾಮ್ ಎಲ್ಲ ಮುಗಿದೋಗಿತ್ತು. ಸರಿ ಅಂತೇಳಿ ಕ್ಲಾಸ್ ಟೀಚರ್ನ ಮೀಟ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ಪಾಪು ನಿದ್ದೆ ಮಾಡಿಬಿಟ್ಟಿದ್ಲು. ಇನ್ನೇನು ಸ್ಕೂಲ್ ರೀಚ್ ಆಗ್ತಿದ್ದೀವಿ ಅನ್ನೋವಾಗೆ ನಿದ್ದೆ ಹೋಗ್ಬಿಟ್ಟಿದ್ಲು. ಅಲ್ಲೋಗಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಮತ್ತೆ ಎಚ್ಚರಿಕೆ ಮಾಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ಅವಳಿಗೆ ಆಪೋಸಿಟಲ್ಲಿ ಇದು ಪ್ಲೇ ಗ್ರೌಂಡ್ ಕಾಣಿಸ್ತಾ, ಅದ್ರಲ್ಲಿ ಮಕ್ಕಳೆಲ್ಲ ಆಟ ಆಡೋದು ನೋಡಿ ಫುಲ್ ಖುಷಿ ಆಗಿಬಿಟ್ಲು. ಅವಳಿಗೆ ಮೊದಲೇ ಒಂದು ಎಕ್ಸೈಟ್ಮೆಂಟ್ ಇತ್ತು, ಅಣ್ಣ ಸ್ಕೂಲ್ ಹತ್ರ ಹೋಗ್ತಿದ್ದೀವಿ ಅಂತ. ಇನ್ನು ಅಲ್ಲಿ ಸ್ಕೂಲ್ ಹತ್ರ ಮಕ್ಕಳನ್ನ ಪ್ಲೇ ಗ್ರೌಂಡ್ ಎಲ್ಲ ನೋಡಿ ಫುಲ್ ಖುಷಿ ಆಗೋದ್ಲು. ಹಾಯ್, ನಾವಿವತ್ತು ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು ಬಂದ್ವಿ. ಆ್ಯಕ್ಚುಲಿ ಶಾಪಿಂಗ್ ಏನು ಪ್ಲಾನ್ ಇರಲಿಲ್ಲ. ನಾವು ಬಂದಿದ್ವಿ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು, ಮುಗೀತು, ಬೇಗ ಮುಗೀತಲ್ವ, ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಈಗ ಹೇಗಿದ್ರು ಇಯರ್ ಎಂಡ್ ಸೇಲ್ ಅಲ್ವಾ, ಇಯರ್ ಎಂಡಿಂಗ್ ಅಲ್ವಾ, ಎಲ್ಲಾ ಕಡೆನೂ ಇಯರ್ ಎಂಡ್ ಸೇಲ್ ಹಾಕಿರ್ತಾರೆ, ಸ್ವಲ್ಪ ಆಫರ್ ಅಲ್ಲಿ ಇರುತ್ತೆ. ಹಾಗೆ ಇನ್ನೇ ನ್ಯೂ ಇಯರ್ ಬರ್ತಿದೆ, ಸಂಕ್ರಾಂತಿ ಫೆಸ್ಟಿವಲ್ ಎಲ್ಲ ಬರ್ತಿರೋದ್ರಿಂದ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡೋಣ ಶಾಪಿಂಗ್ ಯಾವ ತರ ಇರುತ್ತೆ ಏನೋ ಅನ್ನೋದನ್ನ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದೆ. ಸೊ ಅಲ್ಲೋದ್ಮೇಲೆ ಮತ್ತೆ ಸಿಗ್ತೀನಿ. ಇನ್ನು ನಾವು ಶಾಪಿಂಗ್ ಅಂತೇಳಿ ಬರೋಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಬಿಸಿಲು ಅನ್ನೋದಕ್ಕಿಂತ ಹೆವಿ ಟ್ರಾಫಿಕ್ ಇತ್ತು. ಇಲ್ಲಿ ಕೆಂಗೇರಿ ಸ್ಯಾಟಲೈಟ್ ಟೌನ್ ರೋಡ್ ಇದೆಯಲ್ಲ, ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಆ ಟ್ರಾಫಿಕಲ್ಲೇ ತಗ್ಲಾಕೊಂಡ್ವಿ ಅಂತಲೇ ಅನಿಸುತ್ತೆ. ಅಷ್ಟರಲ್ಲಿ ವಾಪಸ್ ಮನೆ ಕಡೆನೇ ಹೋಗ್ಬಿಡ್ತಿದ್ವಲ್ಲ ಅಂತಲೂ ಅನಿಸ್ತಾ ಇತ್ತು. ಹೇಗಿದ್ರು ಬಂದಿದ್ದೀವಲ್ಲ, ಪದೇ ಪದೇ ಅದಕ್ಕೋಸ್ಕರ ಅಂತಲೇ ಬರೋದಕ್ಕಾಗಲ್ಲ, ಮುಗಿಸ್ಕೊಂಡೆ ಹೋಗೋಣ ಅಂತೇಳಿ ಹೊರಟು ಬಂದ್ವಿ. ಬರೋಷ್ಟರಲ್ಲಿ ತುಂಬಾ ಹೊಟ್ಟೆ ಹಸಿವಾಗಿತ್ತು ಎಲ್ರಿಗೂ. ಫಸ್ಟ್ ಊಟ ಮುಗಿಸ್ಕೊಂಡು ಬಿಡೋಣ, ಆಮೇಲೆ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಅಂತ ಹೇಳಿ ಅಲ್ಲೇ ಜೂಡಿಯೋ ಆಪೋಸಿಟಲ್ಲಿ ಅಯೋಧ್ಯೆ ಉಪಚಾರ ಅಂತ ಹೇಳಿ ಇದೆ, ಅಲ್ಲೇ ಊಟಕ್ಕೆ ಹೋದ್ವಿ. ಬಾಳೆ ಎಲೆ ಊಟ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು, ಊಟನೂ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಅದಾದಮೇಲೆ ನಾವು ಶಾಪಿಂಗ್ ಅಂತೇಳಿ ಬಂದ್ವಿ. ಇಲ್ಲೇ ಜೂಡಿಯೋ ಪಕ್ಕದಲ್ಲೇ ಇಂಟ್ಯೂನ್ ಅಂತ ಇದೆ, ಅಲ್ಲಿ 50% ಆಫ್ ಅಂತೇಳಿ ಹಾಕಿದ್ರು. ಸರಿ ಫಸ್ಟ್ ಅಲ್ಲಿ ಚೆಕ್ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಜೂಡಿಯೋದಲ್ಲಿ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ಇದೆ ಇಂಟ್ಯೂನಲ್ಲಿ ಆಫರ್ ಇದೆ ಅಂತೇಳಿ ನನ್ನ ಫ್ರೆಂಡ್ ಒಬ್ಬರು ನನಗೆ ರೆಫರ್ ಮಾಡಿದರು. ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ. ವೀಕ್ಷಾ ಎಲ್ಲಿದ್ದಾಳೆ? ಅಮ್ಮು ಎಲ್ಲಿದ್ದಾಳೆ? ಅಮ್ಮು ಸಿಕ್ಬಿಟ್ಟೆ ನೀನು, ಸಿಕ್ಬಿಟ್ಟೆ. ಎಲ್ಲಿ ವೀಕ್ಷಾ? ಪಾಪುಲ್ ಏನದು? ನೋ, ಅದೆಲ್ಲ ಮುಟ್ಬಾರ್ದು. ಬಾ 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 ಬಾ. ಪಪ್ಪಾಗ ಬಟ್ಟೆ ತಗೊಳ್ಳೋಣ? ಯಾವ್ದು ತಗೊಳ್ಳೋಣಪ್ಪು? ಅದಾ, ಸೆಲೆಕ್ಟ್ ಮಾಡೋಣ ನಡಿ. ಯಾವ್ದು ತಗೊಳ್ಳೋಣ ಪಪ್ಪಾಗ ಬಟ್ಟೆ? ಅದು ಬೇಡ ಚಿನ್ನಿ, ಚಂದಿಲ್ಲ. ನೆಕ್ಸ್ಟು ಇಲ್ಲಿ ಬಾ, ಇಲ್ಲಿ ನೋಡಿಲಿ. under
ಮತ್ತೆ ಈಗ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸಂಜೆನೇ ಆಯಿತು. ಬಂದು ಸ್ವಲ್ಪ ಫ್ರೆಶ್ ಆಗಿ ಒಳ್ಳೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಈಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಏನೆಲ್ಲ ಶಾಪ್ ಮಾಡ್ಕೊಂಬಂದೆ ಅಂತ ಕ್ವಿಕ್ಕಾಗಿ ತೋರಿಸೋಣ ಅಂತ ಅಂದ್ಕೊಂಡೆ. ಹಾಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಕೊಡ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ಈಗ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಹಾಗೆ ನಿಮಗೆ ನಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಸಹ ಹೇಳ್ತೀನಿ. ನೋಡೋದ್ರಲ್ಲ ನಮ್ಮ ಪಾಪು ಎಷ್ಟು ತರಲೆ ಮಾಡ್ತಾ ಇದ್ಲು, ಅವಳು ಗಲಾಟೆ ಮಧ್ಯೆನೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಶಾಪಿಂಗ್ ಹೋಗ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ, ಅದು ತೊಗೊಂಬರೋಣ ಇದು ತೊಗೊಂಬರೋಣ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ, ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ. ಅಷ್ಟು ಕಲೆಕ್ಷನ್ಸ್ ಇರುತ್ತೆ. ಅದಲ್ಲದೆ ನಾವು ಹೋಗಿದ್ದು ಕೆಂಗೇರಿ ಸ್ಯಾಟಲೈಟ್ ಟೌನ್ನ. ಅಲ್ಲಿ ಬರೋ ಬ್ರ್ಯಾಂಡೆಡ್ ಶಾಪ್ಗಳೆಲ್ಲ ಪಕ್ಕನೇ ಇದೆ. ಇಂಟ್ಯೂನ್, ಜೂಡಿಯೋ, ಅನ್ಲಿಮಿಟೆಡ್ ಎಲ್ಲ 3 ಪಕ್ಕನೇ ಇರೋದ್ರಿಂದ ಯಾವುದಕ್ಕೆ ಹೋಗೋದು ಯಾವುದ್ರಲ್ಲಿ ಬಿಡೋದು ಅನ್ನೋಂಗಾಯಿತು. ನನಗೆ ಮೇಯ್ನಾಗಿ ಶಾಪಿಂಗ್ ಹೋಗಿದ್ದು ಬಂದು ನನ್ನ ಮಗನಿಗೆ ಸ್ವಲ್ಪ ಫಾರ್ಮಲ್ ಶರ್ಟ್ಸು ಮತ್ತು ಕಾರ್ಗೋ ಪ್ಯಾಂಟ್ ಎಲ್ಲ ಬೇಕಿತ್ತು. ಅದನ್ನು ತರೋಣ ಅಂತೇಳಿ ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದರು. ಇಂಟ್ಯೂನಲ್ಲಿ 50% ಆಫ್ ಇರುತ್ತೆ, ಸೊ ಒಂದ್ಸರಿ ಚೆಕ್ ಮಾಡಿ ಅಂತ. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಏನೆಲ್ಲ ತಂದ್ವಿ ಅಂತ ನಾನು ತೋರಿಸ್ತೀನಿ. ಹೋಗಿದ್ದು ನನ್ನ ಮಗನಿಗೆ ಶಾಪಿಂಗ್ ಅಂತೇಳಿ, ಬಟ್ ಅಲ್ಲಿ ಅವನಿಗೆ ಯಾವುದೇ ಥರ ಕಲೆಕ್ಷನ್ ಸಿಗಲಿಲ್ಲ. ಕಾರ್ಗೋ ಪ್ಯಾಂಟ್ ಬೇಕಿತ್ತು, ಅದರಲ್ಲಿ ಸೈಜ್ ಇರಲಿಲ್ಲ ಮತ್ತು ಅದ್ರ ಮೇಲೆ ಯಾವುದೇ ಥರ ಆಫರ್ ಕೂಡ ಇರಲಿಲ್ಲ. ಅಲ್ಲಿ ಇನ್ನೊಂದು ಏನಂತಂದರೆ ಎಂಟೈರ್ ಶಾಪಲ್ಲಿರೋ ಎಲ್ಲ ಕ್ಲಾತ್ಸ್ ಮೇಲೂ ಕೂಡ ಆಫರ್ ಕೊಟ್ಟಿರಲಿಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಲಿಮಿಟೆಡ್ ಆಗಿತ್ತು ಅಂದರೆ ಆಫರ್ ಎಲ್ಲನೂ. ಸೊ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬರಬೇಕಾಗಿತ್ತು. ಕೆಲವೊಂದಕ್ಕೆಲ್ಲ 30%, 50%, ಕೆಲವೊಂದ್ರ ಮೇಲೆ ಯಾವುದೇ ಥರ ಆಫರ್ ಇರಲ್ಲ. ನೋಡಿ ತೊಗೊಳ್ಬೇಕಾಗುತ್ತೆ. ಟ್ಯಾಗ್ ಇದ್ದರೆ ಮಾತ್ರ ಅದು ಆಫರಲ್ಲಿರುತ್ತೆ. ಸುಮ್ಮನೆ ಬೋರ್ಡ್ ಹಾಕಿದ್ದಾರೆ 50% ಆಫ್ ಇದೆ ಅಂತ ನಾವೇನಾದರೂ ಬಂದು ಬಿಲ್ ಮಾಡಿಸಿದ್ರೆ ಅದು ಒರಿಜಿನಲ್ ಪ್ರೈಸ್ ಏನಿರುತ್ತೆ ಸೇಮ್ ಅಷ್ಟೇ ನಾವು ಬಿಲ್ ಪೇ ಮಾಡಬೇಕಾಗುತ್ತೆ. ನಮಗೂ ಆ ಥರದ್ದು ಒಂದು ಆಯಿತು. ಬಟ್ ನಮಗದು ಇಷ್ಟ ಆಯಿತು ಬಟ್ಟೆ ಅಂತ ಹೇಳ್ಬಿಟ್ಟು ಹಾಗೆ ತೊಗೊಂಡು ಬಂದ್ವಿ. ಬೇಡ ಅಂದರೆ ರಿಟರ್ನ್ ಕೂಡ ಮಾಡ್ಬೋದು, ಅಲ್ಲೇ ಇರುತ್ತಲ್ವ. ಸೊ ಫಸ್ಟ್ ಬಂದು ಇದೆಲ್ಲ ಓಕೆ, ಇದು ನನಗೆ ತೊಗೊಂಡಿದ್ದು ಈ ಥರ ಶಾರ್ಟ್ ಕುರ್ತಿಗಳು ಜೀನ್ಸ್ ಮೇಲೆ ಅಥವಾ ಟ್ರೌಸರ್ಸ್ ಮೇಲೆಲ್ಲ ಹಾಕ್ಕೊಬೋದು, ಆ ಥರದ್ದು. ಇದೊಂದು ಮತ್ತು ಈ ಥರ ಇನ್ನೊಂದು, ಇದು ತುಂಬ ಚೆನ್ನಾಗಿದೆ. ಈ ಥರದ್ದು ಒಂದು ಕುರ್ತಿ, ಶಾರ್ಟ್ ಕುರ್ತಿಗಳು. ಆಮೇಲೆ ಸೊ ಇದೆಲ್ಲದ್ರ ಮೇಲೆ 50% ಆಫ್ ಇರಲಿಲ್ಲ, 30% ಅಷ್ಟೇ. ಇದೆಲ್ಲ ಬಂದು ಪ್ರೈಸು ನೋಡಿ ಈ ಥರ ಟ್ಯಾಗ್ ಹಾಕಿರ್ತಾರೆ. ಸೊ ಆ ಟ್ಯಾಗ್ನ ನೋಡಿ ತೊಗೊಳ್ಬೇಕಾಗುತ್ತೆ. ಈ ಟ್ಯಾಗ್ ಇದ್ದರೆ ಮಾತ್ರ ಅದು ಆಫರಲ್ಲಿರುತ್ತೆ, ಇಲ್ಲ ಅಂತಂದರೆ ಇರೋದಿಲ್ಲ. ಸೊ ಇದು ಬಂದು 499. ನಮಗಿದು 30% ಆಫ್. ಆ್ಯಕ್ಚುಲಿ 50% ಅಂತ ಇದೆ, ಬಟ್ ಅದು 30% ಅಷ್ಟೇ ಅದ್ರ ಮೇಲೆ ಆಫ್ ಇದ್ದಿದ್ದು. ಎರಡೂ ಅಷ್ಟೇ ಸೇಮ್. ಮತ್ತು ಇನ್ನೊಂದು ಬಂದು ಇದು ನನ್ನ ಹಸ್ಬೆಂಡ್ ಒಂದು ಶರ್ಟ್ ತೊಗೊಂಡ್ರು. ಸೊ ಇದಕ್ಕೆ ಯಾವುದೇ ಥರದ ಆಫರ್ ಇಲ್ಲ. ಇದು ಒರಿಜಿನಲ್ ಪ್ರೈಸ್ ಏನಿರುತ್ತೆ ಅಷ್ಟೇ ಪೇ ಮಾಡಬೇಕು. ಈ ಥರದೊಂದೆರಡು ರೆಗ್ಯುಲರ್ ಡೈಲಿ ವೇರ್ ಶಾರ್ಟ್ಸ್ ತೊಗೊಂಡ್ರು. ಇದಿಷ್ಟು ಬಂದು ಇಂಟ್ಯೂನಲ್ಲಿ ಶಾಪ್ ಮಾಡಿದಂಥದ್ದು. ಅದಾದಮೇಲೆ ನಾನು ಹೇಳಿದ್ನಲ್ಲ, ಮೇಯ್ನಾಗಿ ಶಾಪಿಂಗ್ ಹೋಗಿದೆ ನನ್ನ ಮಗನಿಗೋಸ್ಕರ. ಅವ್ನಿಗೆ ಅಲ್ಲಿ ಒಂದು ಕಲೆಕ್ಷನ್ ಸಿಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಜುಡಿಯೋಗೆ ಹೋದ್ವಿ. ಜುಡಿಯೋದಲ್ಲಿ ಇದು ಪಾಪುದು ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಈ ಥರ ಇದು ಟಾಪು ಮತ್ತು ಇದೊಂದು ಶಾರ್ಟ್ಸ್ ಬರುತ್ತೆ, ಒಂಥರ ಕಾರ್ಡ್ ಸೆಟ್ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ಈ ಥರ ಆಗ್ತಾಗ ತೋರಿಸ್ತೀನಿ. ನೆಕ್ಸ್ಟು ಇನ್ನು ಇದು ನನ್ನ ಮಗಂದು, ಅವನಿಗೋಸ್ಕರನೇ ಶಾಪಿಂಗ್ ಮಾಡಿದ್ದಲ್ಲ, ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಬಂದ್ವಿ. ಇದರಲ್ಲಿ ಒಂದು ಪೇರ್ ಅವನು ಊರಿಗೆ ತೊಗೊಂಡೋಗೋದಕ್ಕೆ ಅಂತ ಹೆಚ್ಚಿಟ್ಕೊಂಡಿದ್ದಾನೆ. ಸೊ ಹಾಗಾಗಿ ಅದೊಂದು ಮಿಸ್ ಆಗಿದೆ. ಈ ಥರದೊಂದು ಶರ್ಟು, ಈ ಥರದೊಂದು ಶರ್ಟ್. ಅವ್ರ ಹತ್ರ ತುಂಬ ಟಿ ಶರ್ಟ್ಸ್ ಇದೆ. ಈ ಥರ ಫಾರ್ಮಲ್ಸ್ ಬೇಕು ಅಂತ ಹೇಳ್ಬಿಟ್ಟೆ ಹುಡುಕಿ ತೊಗೊಂಡು ಬಂದ್ವಿ. ಈ ಶರ್ಟ್ ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು, ನನ್ನದೇ ಸೆಲೆಕ್ಷನ್ನು. ಹಾಗೆ ಇದೊಂದು ಈ ಥರದೊಂದು ಪ್ಯಾಂಟು, ಈ ಥರದ್ದು ಇನ್ನೂ ಒಂದು ಪ್ಯಾಂಟು ಮತ್ತು ಅದಕ್ಕೆ ಇದೊಂದು ಮ್ಯಾಚಿಂಗ್ ಶರ್ಟ್. ಇಷ್ಟು ತೊಗೊಂಡು ಬಂದ್ವಿ. ಅದನ್ನು ನಾನು ಎತ್ತಿಟ್ಕೊಂಡ್ಬಿಟ್ಟಿದ್ದೇನೆ ಅನ್ಸುತ್ತಾಗಲೇ. ಓಕೆ, ಇದಿಷ್ಟು ನಮ್ಮ ಶಾಪಿಂಗ್ ಆಗಿತ್ತು. ಹೋಪ್ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.